ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಡಿಸೆಂಬರ್ ಹೋಗಿ ಜನವರಿ ಬಂತು. ಇನ್ನೇನು ಮಕ್ಕಳಿಗೆಲ್ಲ ಪರೀಕ್ಷಾ ಕಾಲ. ಸಣ್ಣ ಮಕ್ಕಳಿರ್ಬೋದು ಅಥವಾ ದೊಡ್ಡ ಮಕ್ಕಳಿರ್ಬೋದು, 10th ಇರ್ಬೋದು ಅಥವಾ PUC ಮಕ್ಕಳಿರ್ಬೋದು ಅಥವಾ ಡಿಗ್ರಿ ಪದವಿಯನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಇರ್ಬೋದು. ಅವರಿಗೆಲ್ಲ ಜನವರಿ ನಂತರ ಪರೀಕ್ಷೆಗಳು ಆರಂಭವಾಗುವಂಥದ್ದು. ಆದರೆ ಈ ಪರೀಕ್ಷೆಗಳು ಆರಂಭವಾಗುವಂತಹ ಸಮಯದಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು, ಯಾವುದೇ ವಿದ್ಯಾರ್ಥಿಗಳು ಇರ್ಬೋದು, ಶಾಲೆಯಲ್ಲಿ ಅಥವಾ ಕಾಲೇಜುಗಳಲ್ಲಿ 8 ಗಂಟೆ ಸಮಯವನ್ನು ಕಳೆಯುತ್ತಾರೆ. ಆದರೆ ಉಳಿದೆಲ್ಲ ಸಮಯಗಳನ್ನು ಮನೆಯಲ್ಲಿ ಕಳೆಯುತ್ತಾರೆ. ಅಂದರೆ ಓದಲು ಇರುವಂತಹ ಸಮಯವನ್ನು ಮನೆಯಲ್ಲಿ ಅವರು ಕುಳಿತುಕೊಂಡು ಓದುವಂಥದ್ದು, ಶಾಲೆಗೆ ಅಥವಾ ಕಾಲೇಜಿಗೆ ಹೋಗಿ ಪರೀಕ್ಷೆಗಳನ್ನು ಬರೆಯುವಂಥದ್ದು. ಆತ್ಮೀಯರೇ, ನಿಮ್ಮ ಮಕ್ಕಳು ವಿದ್ಯಾರ್ಥಿಗಳಾಗಿರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಕಲಿತಾ ಇರ್ಬೋದು, ಅಥವಾ ವೀಕ್ಷಕರಲ್ಲಿ ನನ್ನ ವಿದ್ಯಾರ್ಥಿಗಳು ಇರ್ಬೋದು, ಅಥವಾ ವಿದ್ಯಾರ್ಚನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳು ಇರಬಹುದು. ನಾನಿಲ್ಲಿ ಹೇಳ್ತಾ ಇರುವಂಥದ್ದು, ಯಾವ ರೀತಿ 8 ಗಂಟೆಯನ್ನು ಶಾಲೆ ಕಾಲೇಜುಗಳಲ್ಲಿ ಕಳೆಯುತ್ತಾರೆ, ಉಳಿದ ಸಮಯವನ್ನು ಮನೆಯಲ್ಲಿ ಕಳೆಯುತ್ತಾರೆ. ಕೆಲವು ವಿದ್ಯಾರ್ಥಿಗಳು ಓದುವಂತಹ ಒಂದು ರೂಮ್ ಅಥವಾ ಕೊಠಡಿಗಳು ಹೇಗಿರ್ತವೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ತದೆ. ಕೆಲವರು ತುಂಬ ಅನುಕೂಲ ಇದ್ದವರು ತಮ್ಮ ಮಕ್ಕಳಿಗೋಸ್ಕರವೇ ಸ್ಟಡಿ ರೂಮ್, ಓದುವ ಕೊಠಡಿಯನ್ನು ಮಾಡಿಕೊಂಡಿರ್ಬೋದು. ಅಂತಹ ಅನುಕೂಲಗಳು ಇಲ್ಲದೇ ಇರುವಂತಹ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿಗಳು ಹೇಗೋ ಓದುವಂತಹ ತಯಾರಿಯನ್ನು ನೀವು ನೋಡಿರ್ಬೋದು. ಕೆಲ ವಿದ್ಯಾರ್ಥಿಗಳು ಆ ಕೋಣೆಯಲ್ಲಿ ಹಾಸಿಗಿದ್ರೆ, ಬೆಡ್ ಇದ್ದರೆ ಅದರ ಮೇಲೆ ಉದ್ದಕ್ಕೆ ಕಾಲನ್ನು ಚಾಚಿಕೊಂಡು ಓದಿಕೊಳ್ಳುವಂಥದ್ದು, ಅಥವಾ ಗೋಡೆಗೆ ಒರಗಿಕೊಂಡು ಓದುವಂಥದ್ದು, ಅಥವಾ ಮಲಗಿಕೊಂಡು ಓದುವಂಥದ್ದು, ಇಂಥದ್ದನ್ನು ಮಾಡ್ತಾ ಇರ್ತಾರೆ. ದಯವಿಟ್ಟು ಮಕ್ಕಳೇ, ಇಂಥ ಕ್ರಮ ಸರಿಯಾದದ್ದು ಅಲ್ಲ. ಹಾಗಾದರೆ ಹೇಗೆ ಓದಬೇಕು? ಒಂದು ಕುರ್ಚಿಯಲ್ಲಿ ನೀವು ನೇರವಾಗಿ ಕುಳಿತುಕೊಳ್ಬೇಕು. ಒಂದು ಟೇಬಲ್ ಇದ್ದರೂ ತೊಂದರೆ ಇಲ್ಲ, ಎದುರಿಗೆ ಒಂದು ಕುರ್ಚಿಯನ್ನು ಹಾಕಿಕೊಂಡು ನೇರವಾಗಿ ಕುಳಿತುಕೊಳ್ಳಿ, ಹೊರತು ಬೆಡ್ ಮೇಲೆ ಓದಬೇಡಿ. ಅಥವಾ ನೆಲದಲ್ಲಿ ಕುಳಿತುಕೊಂಡರೂ ತೊಂದರೆ ಇಲ್ಲ, ಕುಳಿತುಕೊಂಡು ಓದಬಹುದು. ಅಥವಾ ಕೆಲವೊಂದು ಮನೆಗಳಲ್ಲಿ ತುಂಬ ಕುಟುಂಬದ ಸದಸ್ಯರಿರ್ತಾರೆ, ಮಕ್ಕಳಿಗೆ ಓದಲಿಕ್ಕೆ ಸರಿಯಾಗೋದಿಲ್ಲ, ಒಂದು ತೋಟ ಇರ್ಬೋದು ಅಥವಾ ಮನೆಯ ಜಗಲಿ ಇರ್ಬೋದು, ಅಲ್ಲಿ ಆರಾಮವಾಗಿ ಕುಳಿತುಕೊಂಡು ಓದಿ. ನಾನಿಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಏನಂದರೆ, ಕುಳಿತುಕೊಂಡು ಓದಬೇಕು, ಹೊರತು ಹೇಗೋ ಕುಳಿತುಕೊಳ್ಳುವಂಥದ್ದು, ಕಾಲನ್ನು ಮೇಲೆ ಹಾಕಿಕೊಂಡು ಕೈಯನ್ನು ಚಾಚಿಕೊಂಡು ಅಥವಾ ತಲೆಯನ್ನು, ಇಡೀ ದೇಹವನ್ನು ಗೋಡೆಗೆ ಒರಗಿಸಿಕೊಂಡು ಓದುವಂಥದ್ದು ಅದು ಸರಿಯಾದ ಕ್ರಮ ಅಲ್ಲ. ಇನ್ನು ಓದುವಂತಹ ಕೊಠಡಿ ಹೇಗಿರಬೇಕು ಅನ್ನುವಂಥದ್ದು, ನಾನಿಲ್ಲಿ ಮುಖ್ಯವಾಗಿ ಹೇಳ್ತಾ ಇರುವಂಥದ್ದು ಹೇಗೆ ಓದಬೇಕು, ಯಾವ ರೀತಿ ಓದಬೇಕು ಅನ್ನುವಂಥದ್ದು. ಅಂದರೆ ನೀವು ಓದುವಂತಹ ರೀತಿ ಹೇಗಿರಬೇಕು, ಓದುವಂಥದ್ದು ಹೇಗೆ ಅನ್ನುವಂಥದ್ದು, ಯಾವುದೆಲ್ಲ ವಿಷಯಗಳನ್ನು ಹೇಗೆ ಓದಬೇಕು ಅನ್ನುವಂಥದ್ದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಇಲ್ಲಿ ಓದುವಂತಹ ಕೊಠಡಿ ಹೇಗಿರಬೇಕು, ಅಥವಾ ಯಾವ ದಿಕ್ಕಿನಲ್ಲಿ ಕುಳಿತುಕೊಂಡು ಓದಿದರೆ ಅದು ಉತ್ತಮ ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳ್ತೇನೆ. ನೀವೇನೋ ಹೇಳ್ಬೋದು, ಇವಳೇನೋ ವಾಸ್ತುವನ್ನು ಹೇಳ್ತಾ ಇದ್ದಾಳ ಅನ್ನುವಂಥದ್ದು. ವಾಸ್ತು ಅಂದರೆ ಹಿಂದಿನಿಂದಲೂ ಕೂಡ ಸರಿಯಾದ ದಿಕ್ಕು, ನಾವು ಕುಳಿತುಕೊಳ್ಳುವಂತಹ ದಿಕ್ಕಿರ್ಬೋದು, ಮಲಗಿರುವಂತಹ ದಿಕ್ಕು ಇರ್ಬೋದು, ಅಥವಾ ವ್ಯಾಪಾರವನ್ನು ಮಾಡುವಂತಹ ದಿಕ್ಕುಗಳು ಯಾವುದು ಇರ್ಬೋದು, ಅದು ಸರಿಯಾಗಿ ಇದ್ದರೆ ಮಾತ್ರ ವ್ಯವಹಾರದಲ್ಲಿಯೂ ಕೂಡ ಲಾಭಗಳು ಬರುವಂಥದ್ದು. ಅಥವಾ ವಿದ್ಯೆ ವಿಷಯಕ್ಕೆ ಬಂದಾಗ, ಶಿಕ್ಷಣದ ವಿಷಯಕ್ಕೆ ಬಂದಾಗ ಅದು ಕೂಡ ತಲೆಗೆ ಸರಿಯಾಗಿ ಹತ್ತಿದರೆ ಮಾತ್ರ ಪರೀಕ್ಷೆಗಳಲ್ಲಿ ಬರೀಲಿಕ್ಕೆ ಆಗುವಂಥದ್ದು. ಅದಕ್ಕೆ ವಿದ್ಯಾರ್ಥಿಗಳೇ ಅಥವಾ ಪೋಷಕರೇ, ನಾನು ಏನನ್ನ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಮಕ್ಕಳು ಅಥವಾ ನೀವು ವಿದ್ಯಾರ್ಥಿಗಳು ಕುಳಿತುಕೊಳ್ಳುವಂಥ ದಿಕ್ಕು ಪೂರ್ವ ದಿಕ್ಕು ಅಥವಾ ಸರಿಯಾಗಿ ಇರುವಂಥ ಉತ್ತರ ದಿಕ್ಕು. 3 ದಿಕ್ಕುಗಳನ್ನು ನಾನು ಹೇಳ್ತಾ ಇದ್ದೇನೆ. ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಳ್ಳಿ, ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಳ್ಳಿ, ಅಥವಾ ಈಶಾನ್ಯ, ಉತ್ತರ ಪೂರ್ವ ಅನ್ನುವಂಥ ಮಧ್ಯಕ್ಕೆ ಬರ್ತದೆ, ಅದು ಈಶಾನ್ಯ ದಿಕ್ಕು. ಆ ದಿಕ್ಕಿಗೆ ಮುಖವನ್ನು ಮಾಡಿ ಕುಳಿತುಕೊಂಡರೆ ನೀವು ಏನನ್ನು ಓದುತ್ತೀರೋ ಆ ವಿಷಯಗಳೆಲ್ಲ ತಲೆಯ ಒಳಗೆ ಅಚ್ಚೊತ್ತಿ ಕುಳಿತುಕೊಳ್ಳುತ್ತವೆ. ಅಂದರೆ ಆ ದಿಕ್ಕಿಗೂ ಕೂಡ ಒಂದು ಸರಿಯಾದಂತಹ ಕ್ರಮಗಳು ಇರ್ತವೆ. ಅಂದರೆ ಸರಿಯಾಗಿ ನೀವು ಏನನ್ನು ಓದಿರ್ತೀರೋ ಅದು ಸರಿಯಾಗಿ ನೆನಪಲ್ಲಿ ಉಳಿಯಬೇಕು. ಅಂದರೆ ನೀವು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ. ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯ ದಿಕ್ಕು, ಇವುಗಳಿಂದ ಸರಿಯಾದ ಗಾಳಿ ಬೆಳಕುಗಳು ಬರುತ್ತಾ ಇರ್ತವೆ. ಪೂರ್ವ ಅಥವಾ ಉತ್ತರ ಅನ್ನುವಂಥದ್ದು ಅಭಿವೃದ್ಧಿಯ ಸಂಕೇತ.
ಅಂದರೆ ನೀವು ಉನ್ನತ ಸ್ಥಿತಿಯನ್ನು ತಲುಪಬೇಕು ಅಂತ ಇದ್ದರೆ ಈ ದಿಕ್ಕಿಗೆ ನೀವು ಮುಖ ಮಾಡಿ ಕುಳಿತುಕೊಳ್ಳಬೇಕು. ಹಾಗೆಯೇ ಈಗ ನೀವು ಏನು ಓದ್ತಾ ಇದ್ದೀರೋ ನಿಮಗೆ ಏನಾದರೂ ಒಂದು ಕೊಠಡಿ ಅಂತ ಇದ್ದರೆ ಅಲ್ಲಿ ಸಾಧ್ಯವಾದಷ್ಟು ಬೇರೆ ಯಾವುದೇ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಆ ಪುಸ್ತಕಗಳು ಮಾತ್ರ ಇರಲಿ, ಬೇರೆ ಯಾವ ವಸ್ತುಗಳು ಇದ್ದರೂ ಕೂಡ ಆ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣದ ಹಾಗೆ, ಅಂದರೆ ಕೆಲವೊಂದು ಮನೆಗಳಲ್ಲಿ ಬೇಕಾದ್ದು ಬೇಡವಾದ್ದು ಎಲ್ಲವನ್ನು ಡಂಪ್ ಮಾಡಿ ಇಡ್ತಾರೆ. ಹಾಗೆ ಇಡಲೇ ಕೂಡದು ಅಂತ ಹೇಳ್ತೇನೆ. ಓದುವ ಕೋಣೆಯಲ್ಲಿ ಈ ರೀತಿಯ ವಸ್ತುಗಳು ಬೇಡ. ಸಾಧ್ಯವಾದರೆ ನೀವು ಯಾವ ದಿಕ್ಕಿಗೆ ಮುಖವನ್ನು ಮಾಡಿಕೊಳ್ತೀರೋ ಅಥವಾ ಉತ್ತರ ದಿಕ್ಕಿಗಾದರೆ ಒಂದು ನವಿಲು ಗರಿಯನ್ನು ಇಟ್ಟುಕೊಳ್ಳಿ. ಆ ನವಿಲು ಗರಿ ಯಾವುದು? ನವಿಲು ಗರಿಯಲ್ಲಿಯೂ ಕೂಡ ಗಂಡು ನವಿಲಿನ ಗರಿಯನ್ನು ತಂದಿಡಬೇಕು. ಅದರಲ್ಲಿ ಬಹಳಷ್ಟು ಬಣ್ಣಗಳು, ನಿಮಗೆ ಓದಿ ಸಾಕಾಗ್ತಿದೆ ಅಂತ ತಿಳ್ಕೊಳ್ಳಿ. ಆವಾಗ ಆ ಬಣ್ಣಗಳನ್ನು ನೋಡುತ್ತಾ ಕುಳಿತುಕೊಳ್ಳಿ. ಆ ಬಣ್ಣ ನಿಮಗೆ ಫ್ರೆಶ್ನೆಸ್ ಅಂದರೆ ತಾಜಾತನವನ್ನು ತರಿಸಿಕೊಡ್ತದೆ. ಅಂದರೆ ಅದು ವಾಸ್ತು ಇರ್ಬೋದು, ಆದರೆ ನಮ್ಮ ಮನಸ್ಸು ಅಂದರೆ ಕೆಲವೊಮ್ಮೆ ಓದಿ ಬೋರ್ ಆಗುವಂಥದ್ದು ಇರ್ತದೆ. ಆಗ ಆ ಬಣ್ಣವನ್ನು ನೋಡ್ತಾ ಕೂತ್ಕೊಳ್ಳಿ. ಅಥವಾ ಸಾಧ್ಯವಾದರೆ ನೀವು ದೇವರನ್ನು ನಂಬುವಿರಾದರೆ ಶಾರದೆ ಸರಸ್ವತಿಯ ಒಂದು ಫೋಟೋವನ್ನು ನೀವು ಯಾವ ಕೋಣೆಯಲ್ಲಿ ಓದ್ತಾ ಇರ್ತೀರೋ ನಿಮ್ಮ ಎದುರಿಗೆ ಕಾಣಿಸುವ ಹಾಗೆ ಮೊದಲಿಗೆ ಓದಲಿಕ್ಕೆ ಕುಳಿತುಕೊಳ್ಳುವ ಮೊದಲು ಆ ದೇವರಿಗೆ ನಮಿಸಿಕೊಂಡು ಓದಲು ಶುರು ಮಾಡಿ. ಪರೀಕ್ಷೆಗಳು ಪ್ರಾರಂಭವಾಗ್ತದೆ. ಆ ಪರೀಕ್ಷೆಗೆ ಪ್ರಾರಂಭವಾಗುವ ಮೊದಲು ನೀವು ಓದುವಂಥ, ಅಂದರೆ ನಾವು ಯಾವುದೇ ಒಂದು ನೃತ್ಯ ಅಥವಾ ನಾಟಕ ಮಾಡಬೇಕಾದ್ರೆ ವೇದಿಕೆ ಗಟ್ಟಿ ಇರಬೇಕು. ವೇದಿಕೆ ಗಟ್ಟಿ ಇಲ್ಲದಿದ್ದರೆ ನೀವು ಎಷ್ಟೇ ಅಭಿನಯವನ್ನು ಕಲಿತ್ಕೊಳ್ಳಿ, ಎಷ್ಟೇ ಆ ಸಂಭಾಷಣೆಯನ್ನು ಬಾಯ್ಪಾಠ ಮಾಡಿಕೊಳ್ಳಿ, ವೇದಿಕೆ ಸರಿಯಾಗಿ ಇಲ್ಲದಿದ್ದರೆ ಆ ನಾಟಕ ಅಥವಾ ಆ ಕಾರ್ಯಕ್ರಮ ಫೇಲ್ಯೂರ್ ಆಗ್ತದೆ, ವಿಫಲ ಆಗ್ತದೆ. ಅದಕ್ಕೆ ಹೇಳುವಂಥದ್ದು ವಿದ್ಯಾರ್ಥಿಗಳೇ ಅಥವಾ ಪೋಷಕರೇ, ನಿಮ್ಮ ಮಕ್ಕಳಿಗೆ ಓದುವ ಕೋಣೆ ಏನಿದೆಯೋ ಆ ಓದುವ ಕೋಣೆಯನ್ನು ನೀಟಾಗಿ ಇಡಲು ಹೇಳಿ. ನನ್ನ ವೀಕ್ಷಕರಲ್ಲಿ ಹೆಚ್ಚು PUC ವಿದ್ಯಾರ್ಥಿಗಳು ಇದ್ದರೆ ನೀವೇ ನಿಮ್ಮ ಕೋಣೆಯನ್ನು ನೀವೇ ಶುಚಿಯಾಗಿ ಇಟ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಕ್ರಮದಲ್ಲಿ ಓದಬೇಕು ಅನ್ನುವಂಥದ್ದನ್ನು ತಿಳಿಸಿಕೊಡ್ತೇನೆ. ಇದುವರೆಗೆ ನನ್ನ ಚಾನೆಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನೇಕ ರೀತಿಯ ವಿಡಿಯೋಗಳನ್ನು ಹಾಕಿದ್ದೇನೆ. ಓದುವ ಕ್ರಮ ಹೇಗಿರಬೇಕು ಅನ್ನುವಂಥದ್ದು, ಹೇಗೆ ಓದಬೇಕು ಅನ್ನುವಂತಹ ಒಂದು ವಿಡಿಯೋಗಳನ್ನು ಮಾಡಿದ್ದೇನೆ. ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.